Hi, hello beautiful souls. Welcome to the channel Wheel of Fortune Tarot Card Reading. ಇದು ಬಂದು ಜನರಲ್ ರೀಡಿಂಗ್, ಟೈಮ್ಲೆಸ್ ರೀಡಿಂಗ್ ಮತ್ತು ಎನರ್ಜಿ ಬೇಸ್ಡ್ ರೀಡಿಂಗ್ ಆಗಿರುತ್ತೆ. ಅಂದರೆ ಇದು ನೀವು ಯಾವ ಸಮಯದಲ್ಲಿ ಇದನ್ನು ನೀವು ನೋಡ್ತೀರೋ ಆ ಸಮಯದಲ್ಲಿ ತಮಗೆ ಇದು ಅಪ್ಲೈ ಆಗುತ್ತೆ. ಯಾವುದು ತಮಗೆ ಅನ್ವಯಿಸುತ್ತೋ ಅದನ್ನು ಮಾತ್ರ ತಾವು ಅಕ್ಸೆಪ್ಟ್ ಮಾಡ್ಕೊಳ್ಳಿ, ಉಳಿದನ್ನು ಬೇರೆಯವರಿಗೆ ಬಿಟ್ಬಿಡಿ. ಬಿಕಾಸ್ ಇದರಲ್ಲಿ ಸುಮಾರು ಎನರ್ಜೀಸ್ ಎಲ್ಲ ಕನೆಕ್ಟ್ ಆಗಿರುತ್ತೆ. ಸೊ ಈಗ ಬಂದು ನೆಕ್ಸ್ಟ್ ನಾವು ರೀಡಿಂಗ್ ನೋಡೋಣ. ಯೂನಿವರ್ಸ್ ಕಡೆಯಿಂದ ಮೆಸೇಜ್ ಏನು ಬರುತ್ತೆ ಅಂತ ನೋಡೋಣ. ಶಿಫಲ್ ಮಾಡೋಣ. ಯೂನಿವರ್ಸ್ ಮೆಸೇಜ್ ಕೊಡಿ. ಎಷ್ಟು ಕಾರ್ಡ್ ಬರ್ತಾ ಇದ್ದಾವೆ, ಸೊ ಎಷ್ಟು ನಾವು ತಗೊಳ್ಳೋಣ. ಸೊ ಯೂನಿವರ್ಸ್ ಮೆಸೇಜ್ ಏನು ಕೊಡ್ತಾ ಇದೆ ಅಂತ ನೋಡೋಣ. ನೈಸ್. ಇವತ್ತು ಬಂದು ಎಷ್ಟೊಂದು ಪಾಸಿಟಿವ್ ಎನರ್ಜೀಸ್ ಕನೆಕ್ಟ್ ಆಗಿದೆ. ಯಾರ್ಯಾರ್ದು ಇದೆ ಎಲ್ಲ ನೋಡಿ, ತುಂಬ ಚೆನ್ನಾಗಿದೆ ಇವತ್ತೆಲ್ಲ ಎನರ್ಜೀಸ್. ಎಷ್ಟೊಂದು ಪಾಸಿಟಿವ್ ಎನರ್ಜೀಸ್ ಕನೆಕ್ಟ್ ಆಗಿದೆ. ಕೇವಲ ಒಂದು ಮಾತ್ರ ನೆಗೆಟಿವ್ ಆಗಿ ಕನೆಕ್ಟ್ ಆಗಿದೆ, ಬಟ್ ಅದು ಕೂಡ ನೆಗೆಟಿವ್ ಅಲ್ಲ. ಸೊ ನೋಡೋಣ ಏನಾಗಿದೆ ಅಂತ. ಸೊ ಯೂನಿವರ್ಸ್ ಬಂದು ಏನು ಹೇಳ್ತಿದೆ, ನೀವೆಲ್ಲ ಸುಮಾರು ವರ್ಕನ್ನು ಮಾಡಿದ್ದೀರ. ಎಷ್ಟೊಂದು ನೋಡಿ ವರ್ಕೆಲ್ಲ ನೀವು ಮಾಡಿಬಿಟ್ಟು ಎಷ್ಟು ಶ್ರದ್ಧೆಯಿಂದ ಇಲ್ಲಿ ಜೋಡಿಸಿದ್ದೀರಾ. ನೆಕ್ಸ್ಟ್ ಬಂದು ಮತ್ತೇನೆ ಇನ್ನೆಲ್ಲ ಕಲೆಕ್ಟ್ ಮಾಡಿಕೊಂಡು ಏನು ಮಾಡಬೇಕು ಅಂತ ನೋಡಿ ಎಲ್ಲ ಮಾಡ್ತಾಯಿದ್ದೀರಾ. ಸೊ ಇದರಿಂದ ದೇವ್ರ ಖುಷಿ ಆಗಿದೆ. ನಿಮಗೆ ಒಂದು ಒಳ್ಳೆಯ ಗುಡ್ ನ್ಯೂಸ್ ಇದೆ, ಓಕೆನಾ. ಸೊ ನೆಕ್ಸ್ಟ್ ಬಂದು ಇನ್ನು ಕೆಲವು ಎನರ್ಜೀಸ್ ಏನಾಗಿದೆ ನೋಡಿ. ನಿಮಗೆ ಎಷ್ಟೊಂದು ಆಫರ್ಸ್ ಇದ್ದಾವೆ. ಅದು ನಿಮಗೆ ಕೈ ತಪ್ಪು ಹೋಗಿದೆ ಅಥವಾ ನೀವು ಆ ಕಡೆ ನೋಡ್ತಾ ಇದ್ದೀರಾ, ಬಟ್ ದೇವರು ಒಂದು ಕಡೆಯಿಂದ ಚಿಕ್ಕದಾಗಿ ಆಫರ್ ಕೊಡ್ತಾ ಇದ್ದಾನೆ. ಸೊ ನೀವೇನು ಬೇಜಾರು ಮಾಡ್ಕೊಳ್ದೆ ಆ ಆಫರ್ನ ನೀವು ಅಕ್ಸೆಪ್ಟ್ ಮಾಡ್ಕೊಳ್ಳಿ. ನಿಮಗೆ ಮುಂದೆ ಅದರಿಂದ ಉನ್ನತಿ ಇದೆ. ಇದು ಯಾರ್ದು ಎನರ್ಜಿ ಕನೆಕ್ಟ್ ಆಗಿದೆ ನೋಡಿ. ನಿಮ್ಗೆ ನೆಕ್ಸ್ಟ್ ಸೆಲೆಬ್ರೇಷನ್ಸ್ ಇದೆ. ನಿಮಗೆ ಸ್ಟಾರ್ ಕಾರ್ಡ್ ಬಂದಿದೆ ಅಂದರೆ ನಿಮಗೆ ಏನಾದರೂ ರಿವಾರ್ಡ್ಸ್ ಸಿಗ್ಬೋದು, ಅಥವಾ ನೀವು ಏನು ಕೆಲಸ ಕೈಗೊಂಡಿರ್ತೀರ ಅಲ್ವಾ, ಅದರಲ್ಲಿ ನೀವು ವಿನ್ ಆಗ್ತೀರಾ, ಓಕೆನಾ. ನೆಕ್ಸ್ಟ್ ಬಂದು ಇನ್ನೊಂದು ಎನರ್ಜೀಸ್ ಏನು ಹೇಳ್ತೀವಿ, ಜಸ್ಟಿಸ್ ಇದೆ. ಜಸ್ಟಿಸ್ ಬಂದು ನೋಡಿ, ಯಾರಾದ್ರೂ ನೀವು ಕೋರ್ಟ್ ಕೇಸಲ್ಲಿ ಹೋಗ್ತಾ ಇದ್ರೆ, ಕೋರ್ಟಿಗೆ ಕೇಸ್ ಹಾಕ್ಕೋಬೇಕು ಅಂತ ಇದ್ದರೆ ಓಕೆ ನೀವು ಹಾಕೋಬಹುದು, ಬಟ್ ಪೇಷನ್ಸಿಂದ ಇರಿ. ಫೈನಲ್ ರಿಸಲ್ಟ್ ಬಂದು ನಿಮಗೆ ಹ್ಯಾಪಿಯಾಗಿರುತ್ತೆ, ಓಕೆನಾ. ಸೊ ನೆಕ್ಸ್ಟ್ ಬಂದು ಇನ್ನೊಂದು ಎನರ್ಜಿ ಏನಂತ ಹೇಳ್ತೆ, ನೀವೇನೋ ಕೆಲಸ ಯಾವ್ದು ಮಾಡಬೇಕು ಬೇಡೋ ಆ ಥರ ನೀವು ತುಂಬ ಯೋಚನೆ ಮಾಡ್ತಾ ಇದ್ದೀರಾ, ಅಥವಾ ಎಲ್ಲಿಗಾದರೂ ಹೋಗಬೇಕು ಬೇಡೋ ಆ ಥರ ಎಲ್ಲ. ಸೊ ನೋಡಿ ನೀವು ಡಿಸಿಷನ್ ತೊಗೊಳ್ಳಿ. ಅಂದರೆ ಈಗ ಎಲ್ಲಿಗಾದರೂ ಹೋಗಬೇಕು ಬೇಡೋ ಅಂತ ಹೇಳಿದ್ರೆ ಓಕೆ ನೀವು ಹೋಗ್ಬೋದು, ಅಥವಾ ಏನಾದರೂ ಕೆಲಸ ಇದು ಮಾಡಬೇಕು ಬೇಡೋ ಅಂತ ಇದ್ದರೆ ನೀವು ಆ ಕೆಲಸನ ಮಾಡಿ, ಓಕೆನಾ. ಅದು ನಿಮಗೆ ಗುಡ್ ರಿಸಲ್ಟ್ ಕೊಡುತ್ತೆ ಅಂತ ಹೇಳಿದೆ. ಸೊ ಇವತ್ತು ಬಂದು ತುಂಬ ಪಾಸಿಟಿವ್ ಎನರ್ಜೀಸ್ ಇದೆ, ಕ್ಲೇಮ್ ಮಾಡಿ. ಸೊ ಯಾರ್ಯಾರಿಗೆ ರೀಡಿಂಗ್ಸ್ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.